ನನ್ನಂತವ್ರಾಗ್ರೆ 24/7 ಅವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ. ಕೂತ್ಕೊಳ್ಳಿ ಸ್ವಲ್ಪ ನಮ್ಮ ಮಾತು ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ನಿನ್ನ ಮಾತ್ ಮೇಲೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ಅಧ್ಯಕ್ಷ, ಆಫೀಸರ್ಸ್ ನ ಪೋಸ್ಟ್ ಮಾಡೋಂಥದ್ದು, ಕೆಲವು ಕೇಡರ್ ಬಿಟ್ಟು ಹಾಕುವಂಥದ್ದು, ಇಟ್ ಈಸ್ ಎ ಗವರ್ಮೆಂಟ್ ಪ್ರೋಗ್ರೆಟಿವ್. ಅವರು ಮಾಡಿದ್ದಾರೆ, ನಾವು ಮಾಡಿದ್ದಾರೆ, ಇಂದನ್ನು ನಡೀತಾರೆ. ಇಲ್ಲಿ ಬಂದಿದ್ದು ಚೀಫ್ ಮಿನಿಸ್ಟರ್ ಏನು ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದ್ರೆ, ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಭಾಳ ಮೊದಲಿಂದನೂ ರೂಢಿದೆ. ಚೀಫ್ ಮಿನಿಸ್ಟರ್ ಹುದ್ದೆನೂ 2500 ಕೋಟಿ, ಮಂತ್ರಿ ಹುದ್ದೆನೋ 1000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ಳಿ ಸ್ವಲ್ಪ ನಮ್ಮ ಮಾತು ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೇ ನೀನು ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್. ನಿನ್ನ ಮಾತ್ ಮೇಲೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು. ನನ್ನ ಭಾಷಣ ಸುಮ್ಮನೆ ಇದ್ದೀವಿ ತಿಳ್ಕೊಂಡಿದ್ರ? ಅವರೇನೋ ಸುಮ್ಮನೆ ಇದ್ರು. ನನ್ನಂತವ್ರಾಗ್ರೆ 24/7 ಅವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರೆ ಅವರೇನೋ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು. ನಿಮ್ಮಂತವ್ರಿಂದನೇ ಕೂತಿರೋದು ನೀವು. ನಿನ್ನಂತವ್ರಿಂದ ಕೂತಿರೋದು ನೀವು. ಗಣೇಶ್ 8 ಕೋಟಿ ಕ್ಯಾಶ್ ನೋಡಿ. ಈಗ ಗಣೇಶ್ ಅಧಿಕಾರಿನ ಹಾಕಿದ್ದಾರೆ. ಆಯ್ತಪ್ಪ ನೋಡಿ. ಇವತ್ತ ಉಪಮುಖ್ಯಮಂತ್ರಿಗಳು ಸರ್, ಇವತ್ತ ಉಪಮುಖ್ಯಮಂತ್ರಿಗಳು ನೋಡಿ ಮೆತ್ತಲ್ ಅವರೇ, ಇದು ಜರೂರಲ್ಲದಿದ್ರು ಕೂಡ ತಾವು ಹಿರಿಯರಂತೇಳಿ ಅವಕಾಶ ಕೊಟ್ಟೆ. ಅದಕ್ಕೆ ಸೀಮಿತವಾಗಿ ವಿಚಾರ ಇರಬೇಕು ಹೊರತು ಅಲ್ಲ ಸಿಎಂ ಅವರು